ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಕುಮಾರ್. ಇವತ್ತು ನಮ್ ಜೊತೆ ಕಾಮಾಕ್ಷಿ ಪಾಳ್ಯ ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ಬಸಣ್ಣ ಮುದ್ದಣ್ಣ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಇವತ್ತು ಅವರ ರಾಜಕೀಯ ಪಯಣ ಹಾಗೂ ಅವರ ಸಾಧನೆಗಳನ್ನ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ತೇಜಸ್ ಯೂಟ್ಯೂಬರ್ ಅವ್ರಿಗೆ ನಿಮ್ಗೆ ನಮಸ್ಕಾರ. ಹಾಗೆ ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ನಮಗೂ ಒಂದು ಜನಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥದ್ದು ನಿಮ್ಮ ಮುಖಾಂತರ ಏನ ತಿಳಿಸೋದಾದ್ರೆ ಅವ್ರಿಗೆ ಹೇಳೋದಾದ್ರೆ ನನ್ನ ಮನೋಭಾವನ ಅವ್ರ ಹೇಳ್ಕೊಂತೀನಿ. ನಿಮ್ಮ ರಾಜಕೀಯ ಪಯಣ ನಾನು ರಾಜಕೀಯ ಮಾಡ್ಬೇಕು ಅಂತ ಉದ್ದೇಶಪೂರ್ವಕವಾಗಿ ಏನ್ ಬರಕ್ ಹೋಗಿಲ್ಲ. ಆಮೇಲೆ ಮೊದಲನೇದಾಗಿ ನನ್ನ ರಾಜಕೀಯ ಪಯಣ ಹೇಗ್ ನಡೀತು ಅಂದ್ರೆ, ಇದು ನಮ್ಮ ಆಕ್ಚುಲ್ ಆಗಿ ನನ್ನ ತಂದೆಯವರು ಸುಮಾರು ವರ್ಷಗಳಿಂದ ರಾಜಕೀಯದಲ್ಲಿ ಇರ್ಲಿಲ್ಲ. ಬಟ್ ಆದ್ರೆ ಅವರು ಪ್ರೇರಣೆ ಆಗಿದ್ರು. ಅವ್ರ ಜೊತೆ ಎಲ್ಲ ಬೆರೀತಾ ಇದ್ರು. ದೇವೇಗೌಡರು ಎಸ್ಪೆಷಲಿ ದೇವೇಗೌಡರು ಅಂದ್ರೆ ಅವ್ರಿಗೆ ಒಂಥರ ಪಂಚು ಪ್ರಾಣ ಇದ್ದಂಗೆ. JDS ಅಲ್ಲಿ ಇದ್ದವು ನಾವು. ಆಮೇಲೆ ಕಾರಣಾಂತರಗಳ ಹಂಗೆ ಹೋಗ್ತಾ 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 ನಾವೇನು ರಾಜಕೀಯ ಮಾಡ್ಬೇಕು ಅನ್ನೋದೇನು ಮಾಡ್ಲಿಲ್ಲ. ತಂದೆಯವರು ಮಾಡ್ತಾ ಇದ್ರು ಅವಾಗ ಸಣ್ಣ ಪುಟ್ಟ ಸಹಾಯಗಳು, ಅವರು ಹಂಗೆ ನಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಒಂದ್ ಫೈನ್ ಡೇ ತರ ನನ್ನ ಅಣ್ಣ ಇದ್ದರು, ಅವರು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರು. ಸೇಮ್ ತಂದೆ ತೋರಿಸಿದ ಹಾದಿ ಇದೆ, ಅವ್ರು ಹೋಗ್ತಾ ಇದ್ರು. ಅವಾಗ ಅವ್ರಿಗೂ ಒಂದು ಜನ ಒಂದು ಸ್ಫೂರ್ತಿ ತುಂಬಿದ್ರು. ಅಣ್ಣ, ನಿಮ್ ಮನೆಯಿಂದ ಅವತ್ತಿಂದನು ಎಲ್ಲಾ ಚೂರು ಮಾಡ್ತಾ ಇದ್ದೀರಾ, ಸಹಾಯಗಳು ಮಾಡ್ತಾ ಇದ್ದೀರಾ ಸಣ್ಣ ಪುಟ್ಟದನ್ನ. ಅದೇ ರೀತಿ ನೀವು ಒಂದು ಅಟ್ಲೀಸ್ಟ್ ರಾಜಕೀಯಕ್ಕಾದ್ರೂ ಬನ್ನಿ, ರಾಜಕೀಯಕ್ಕೆ ಏನಾರ ಬಂದ್ರೆ ಇನ್ನೂ ಸ್ವಲ್ಪ ಜನಕ್ಕೆ ಒಳ್ಳೇದಾಗ್ತದೆ, ಹಾಗೆ ಹೀಗೆ ಅಂತ ಹೇಳಿದಾಗ ಸರಿ ಅಂತ ಅಣ್ಣನು ಅವರು ಸ್ವಲ್ಪ ಸಣ್ಣದಾಗಿ ಅವಾಗ ಅವರು ರಾಜಕೀಯಕ್ಕೆ ಬಂದ್ರು. ಬಟ್ ರಾಜಕೀಯಕ್ಕೆ ಬಂದಾಗ JDS ಎಲ್ಲ ಗುರುತಿಸ್ಕೊಂಡ್ರು, ಎಲ್ಲ ಇತ್ತು. ಅನ್ಫಾರ್ಚುನೇಟ್ಲಿ ಅವ್ರನ್ನ ನಾವು ಒಂದು ಈ 2.5 ವರ್ಷದಿಂದ ಅವ್ರನ್ನ ಕಳ್ಕೋಬೇಕಾಗಿರೋದು. ಸೊ ಆಮೇಲೆ ಅದಾದ್ಮೇಲೆ ನಮಗೇನಾಯ್ತು, ಅವ್ರ ಆಸೆನ ಯಾರನ್ನ ಈಡೇರಿಸ್ಬೇಕು ಅನ್ನೋದೊಂದು ನಮಗ್ ಬಂದು ಆಸೆ ಅಂತ ಈಗ ನಾನು ಏನ್ ಮಾಡಿದೆ, ಅದಕ್ಕಾಗಿ ಒಂದು ರಾಜಕೀಯ ಒಂದು ಅಟ್ಲೀಸ್ಟ್ ಅವ್ರ ಆಸೆಗಳನ್ನ ನಾವು ಈಡೇರಿಸೋಣ ಅಂತ ಒಂದು ರಾಜಕೀಯದಲ್ಲಿ ನಾವು ಬಂದ್ರೆ, ರಾಜಕೀಯದಲ್ಲೇ ಯಾಕೆ ಸಾಕರಿಸ್ಬೇಕು ಅಥವಾ ಸೇವೆ ಮಾಡಬೇಕು ಅಂದ್ರೆ, ಈಗ ನಾವು ಓನ್ ಆಗಿ ಎಷ್ಟು ಮಾಡಿದ್ರು ಸಾಲಕ್ಕಾಗ್ತದೆ. ಸರ್ಕಾರ ಸೌಲಭ್ಯಗಳಾಗ್ಲಿ ಅಥವಾ ಒಂದು ರಾಜಕೀಯದಲ್ಲಿದ್ದು ಒಂದು ಅಧಿಕಾರ ಅನ್ನೋದಿದ್ರೆ ಅವಾಗ ನಾಳೆ ದಿನ ಎಲ್ಲರ ಹತ್ರ ನಾವು ಮಾತಾಡ್ಬೋದು. ಅಧಿಕಾರಿಗಳ ಹತ್ರ ಮಾತಾಡುವಂಥದ್ದು, ಸಣ್ಣವ್ರಿಗೆ ಹೆಲ್ಪ್ ಮಾಡುವಂಥದ್ದು ಒಂದು ಉದ್ದೇಶ ಆಗಿರುತ್ತೆ. ಸೊ ಹಂಗಾಗಿ ರಾಜಕೀಯ ನಮ್ಮ ಇದೇ ಪ್ರೇರಣೆ ಆಗಿದೆ. ಒಬ್ಬರು ರಾಜಕಾರಣಿ ಆಗ್ಬೇಕಾದ್ರೆ ಅಥವಾ ಒಬ್ಬ ನಾಯಕನಾಗ್ಬೇಕಾದ್ರೆ ಅವರಲ್ಲಿ ಏನ್ ಗುಣ, ಏನ್ ಕ್ವಾಲಿಟೀಸ್ ಬೇಕಾಗುತ್ತೆ? ಒಬ್ಬ ರಾಜಕೀಯ ಅಥವಾ ನಾಯಕರಾಗ್ಬೇಕು ಅಂದ್ರೆ ಮೊದಲನೇದಾಗಿ ಅವ್ರಿಗೆ ಜನದ ಸಂಪರ್ಕ ಬಹಳ ಹೆಚ್ಚಾಗಿರುತ್ತೆ. ಆಮೇಲೆ ಅವ್ರಿಗೆ ಒಂದು ಈ ಸಂಘಟನೆ, ಆಮೇಲೆ ಎಲ್ಲರೂ ಜೊತೆಗೆ ತಗೊಂಡು ಹೋಗುವಂಥದ್ದು, ಆಮೇಲೆ ಸಹಾಯ ಮಾಡುವಂತ ಒಂದು ಮೊದಲನೇದಾಗಿ ಬೇಕಾಗ್ತದೆ. ಆ ಗುಣಗಳಿದ್ರೇನೆ ಅವನು ಒಂದು ನಾಯಕತ್ವ ಆಗ್ಲಿ. ಆಮೇಲೆ ಕಷ್ಟ ಸುಖಗಳಲ್ಲಿ ಒಂದು, ಆಮೇಲೆ ಯಾವುದೇ ತರದನ್ನಾಗ್ಲಿ ಎದುರಿಸುವಂತದ್ದು ಒಂದು ಶಕ್ತಿ ಅನ್ನೋಲ್ಲಿದ್ದಾಗ ಒಂದು ಜನನಾಯಕನಾಗಿ ಇರ್ಬೋದು ಅಂತ ನನ್ನ ಅನಿಸಿಕೆ. ನಿಮ್ಮ ದೃಷ್ಟಿನಲ್ಲಿ ಒಬ್ಬರು ಒಳ್ಳೆ ರಾಜಕಾರಣಿ, ಒಬ್ಬ ಒಳ್ಳೆ ನಾಯಕ ಅಂತಂದ್ರೆ ಯಾರು ಕರೀಬೋದು? ಹಲವಾರು ಇದ್ದಾರೆ. ಆದರೆ ಇವತ್ತಿನ ರಾಜಕೀಯಕ್ಕೆ, ರಾಜಕಾರಣಕ್ಕೆ DK ಶಿವಕುಮಾರ್ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಅವನೊಂಥರ ನೋಡಿ, ಈ ಡೈನಾಮಿಕ್ ಹೀರೋ ಅಂತ ಅನ್ಬೋದು. ಹೇಳಿದ್ದನ್ನ ಮಾಡ್ತಾರೆ. ಆಮೇಲೆ ಅವ್ರಿಗೆ ಆದಂತ ಒಂದು ಐಡಿಯಾಲಜಿ ಇರುತ್ತೆ. ಆ ಐಡಿಯಾಲಜಿ ಹೇಗಿದೆ ಅಂದ್ರೆ ಬಹಳ ಚೆನ್ನಾಗಿದೆ. ಅದು ಸುಗಮವಾಗಿ ನಾಳೆ ದಿನ ಏನಾದ್ರು ಸಕ್ಸಸ್ ಆಯ್ತು ಅಂದ್ರೆ ಅವ್ರ ಐಡಿಯಾಲಜೀಸ್ ಮುಂದಕ್ಕೆಲ್ಲ ಹೋಗುತ್ತೆ. ಸೊ ಹಾಗಾಗಿ ಒಂದು ಅವ್ರು ನೀವು ಒಬ್ಬರೇ ನಾನು ಪ್ರಶ್ನೆ ಕೇಳಿದೆ, ಜನನಾಯಕ ಅಂತ ನೋಡಿ. ಅವರು ನಿಜವಾದ ಜನನಾಯಕರ ಜೊತೆ ಇವರು ವರ್ಕರ್ಸ್ಗಳ ಜೊತೆ ಆಗಿರ್ಬೋದು, ಅಥವಾ ನಮ್ಮಂತ ಲೀಡರ್ಸ್ಗಳ ಜೊತೆ ಆಗಿರ್ಬೋದು. ಆಮೇಲೆ ಎಲ್ಲರಿಗೂ ಅವ್ರೊಂಥರ ಸ್ಫೂರ್ತಿಯಾಗಿದೆ. ಸೊ ಅವರನ್ನು ನಾನು ನನ್ನ ಜನನಾಯಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮ್ಮ ನಾಯಕರು ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಒಂದು ವಾರ್ಡ್ ಅಲ್ಲಿ ಏನೇನು ಅಭಿವೃದ್ಧಿ ಮಾಡ್ಬೇಕು ಅಂತ ನೋಡಿ, ನಮ್ಮಲ್ಲಿ ಸ್ವಲ್ಪ ಬಡ ಪ್ರದೇಶ ತರ ನಮ್ಮ ವಾರ್ಡ್. ಸೊ ಅಲ್ಲಿ ತುಂಬಾ ಬಡತನದ ಹೆಚ್ಚಿದೆ.
ಆಮೇಲೆ ಹುಡುಗರಿಗಾಗ್ಲಿ ಹೆಂಗಸರಿಗಾಗ್ಲಿ ಇವ್ರಿಗೆಲ್ರಿಗೂ ಸ್ವಲ್ಪ ಕೆಲಸದ ಒತ್ತಡಗಳಿದೆ, ಕೆಲಸ ಬೇಕಾಗಿದೆ, ಅದನ್ನ ಮಾಡೋ ಶಕ್ತಿ ಇದೆ, ಮಾಡ್ಬೇಕು. ಆಮೇಲೆ ನಮ್ಮಲ್ಲಿ ಸ್ವಲ್ಪ ಖಾತಾಗಳು ಸಿಕ್ಕಿಲ್ಲ ಮೇನ್ ಆಗಿ. ಸೊ ಅವುಗಳನ್ನ ಮಾಡಿಸುವಂಥದ್ದು, ಅವ್ರಗಳಿಗೆ ಪಾಪ ಯಾವ ಇದು ಸೌಲಭ್ಯಗಳು ಸುಮಾರು ಜನಕ್ಕೆ ಕೈ ತಪ್ಪಿದೆ. ಆ ಸೌಲಭ್ಯಕ್ಕೆ ಹೋರಾಟ ನಾನು ಸದಾ ಇರುತ್ತೆ, ನಾನು ಅದನ್ನ ಮಾಡಬೇಕಾಗಿದೆ. ಸೊ ಹಂಗಾಗಿ ನಾನು ಅದನ್ನ ಎಷ್ಟು ಪ್ರಯತ್ನವಾಗಿ ನಾನು ಮಾಡ್ಬೇಕು ಅದನ್ನೆಲ್ಲ ಮಾಡೋದಕ್ಕೆ ನಾನು ಸಿದ್ಧನಿದ್ದೀನಿ. ಹಾಗೆ ರಾಜಕೀಯದಲ್ಲಿ ಸತ್ಯನಿಷ್ಠೆ ಉಳಿಸ್ಕೊಂಡು ಕೆಲಸ ಮಾಡೋದು ಎಷ್ಟು ಕಷ್ಟ? ಸತ್ಯ ನಿಷ್ಠೆ ಅನ್ನೋದಕ್ಕಿಂತ ಇವಾಗ ನಾವು ಪ್ರಾಮಾಣಿಕವಾಗಿ ನಾವು ಇವತ್ತೇನಾರ ಗೆದ್ದ ನಂತರ ಓಟು ತಗೊಳ್ಳದೆ ಸತ್ಯ ಮತ್ತೆ ನಿಷ್ಠೆ ಮಾಡ್ತೀವಿ ಅಂತ ಅದ್ರ ಮೇಲೆ ನಾವೀಗ ಓಟು ತಗೊಳ್ಳೋದು. ಸೊ ಆ ತರನೇ ನಾವು ಸ್ಟ್ಯಾಂಡ್ ಬೈ ಆಗಿರ್ಬೇಕು. ಇವತ್ತು ರಾಜಕೀಯ ಅಂದ ಕೂಡ್ಲೇನೆ, ರಾಜಕೀಯದವ್ರು ಅಂದಿದ್ ಕೂಡ್ಲೇನೆ ಏನಾಗ್ತದೆ ಅಂದ್ರೆ ಎಲ್ಲಾರು ನಮಗ್ ನೋಡೋ ದೃಷ್ಟಿನೇ ಬೇರೆ ಆಗಿದೆ. ಆ ದೃಷ್ಟಿನ ಜನದಲ್ಲಿ ತೊಲಗಿಸಬೇಕು ಅನ್ನೋದಾದ್ರೆ ನಾವು ಈ ಕ್ವೆಶನ್ ಅನ್ನ ನಾವು ಬದ್ಧರಾಗಿ ನಿಷ್ಠೆ ಇಂದಲೇ ಸತ್ಯ ಇಂದಲೇ ನಾವಿರ್ಬೇಕಾಗ್ತದೆ. ನಾವು ಖಂಡಿತವಾಗ್ಲೂ ನಾನು ರಾಜಕೀಯಕ್ಕೆ ಏನಾರ ಬಂದ್ರೆ ನನ್ನ ಅಧಿಕಾರ ಏನಾರ ಸಿಗ್ತದೆ ಅದಂತೂ ಖಂಡಿತವಾಗ್ಲೇ ಶತಸಿದ್ಧತೆ ಅಂತ ನಾನು ಹೇಳ್ತಾ ಇದ್ದೀನಿ, ಪ್ರಾಮುಖ್ಯವಾಗಿ ಹೇಳ್ತೀನಿ. ನಾನು ಅಷ್ಟೇ ನಿಷ್ಠೆ ಈಗಿನ ಯೂತ್ಸ್ಗೆ ರಾಜಕೀಯದ ಮೇಲೆ ನಂಬಿಕೆನೆ ಕಡಿಮೆ ಆಗ್ತಾ ಇದೆ. ಅದನ್ನ ಹೆಂಗ್ ಬದಲಾಯಿಸೋದು ನಿಮ್ ದೃಷ್ಟಿಕೋನ? ಯೂತ್ಸ್ಗೆ ಅಂತಲ್ಲ, ಜನತೆಗೆ ರಾಜಕೀಯ ಮೇಲೆ ಬಹಳ ಬೇಸರ ಇದೆ. ಈ ಬೇಸರಗಳು ಯಾಕಾಗ್ತಾ ಇದೆ ಅಂದ್ರೆ ನಾವು ರಾಜಕೀಯದವರು ತಿಳಿದು ಹೇಳ್ಸ್ಬೇಕಾಗ್ತದೆ. ಅವ್ರಿಗೆ ತಿಳಿದು ಹೇಳ್ತಾ ಇಲ್ಲ ನಾವ್ಯಾರು. ಏನಾಗ್ತಿದೆ ಅಂದ್ರೆ ಇವಾಗ ನೀವೇ ನೋಡ್ದಂಗೆ ಈಗ ದಾಡಿ ರಾಜಕೀಯ ಆಗ್ಲಿ ಮತ್ತೊಂದು ಮಗದೊಂದು ಏನೇನೋ ಒಂದೊಂದು ಹೇಳ್ತಾ ಹೋಗ್ತದೆ. ಸೊ ಅದನ್ನ ನೋಡಿ ಎಲ್ರಿಗೂ ಬೇಸರ ಆಗಿದೆ, ಬೇಜಾರಾಗಿದೆ. ಸೊ ಇಂಥದ್ದುಗಳನ್ನೆಲ್ಲ ನಾವು ಕಡಿವಾಣ ಹಾಕಿ ಯೂತ್ಸ್ಗಳಿಗೆ ಸರಿಯಾದ ಮಾರ್ಗ ತೋರಿಸ್ಬೇಕು. ಸರಿಯಾದ ಮಾರ್ಗ ಹೇಗೆ ತೋರಿಸ್ಬೇಕು ಅಂದ್ರೆ ನೋಡಿ, ನನಗ್ ಗೊತ್ತಿರಂಗೆ ಯಾವತ್ತೂ ಅವ್ರಿಗೆ ಇವತ್ತು ಚೈನಾ ಆಗ್ಲಿ ಅದರ್ ಕಂಟ್ರೀಸ್ ಸಣ್ಣ ಇದೆಲ್ಲ ಅವ್ರಿಗೆ ಯಾಕೆ ಅಷ್ಟು ಚೆನ್ನಾಗಿ ಬೆಳ್ಕೊತಿದ್ದಾರೆ ಅಂದ್ರೆ ಅವರೆಲ್ಲ ಐಡಿಯಾಲಜೀಸ್ ತೋರಿಸ್ತಾರೆ. ಬೆಳಿಗ್ಗೆ ಇದ್ರೆ ಮಕ್ಕಳಿಗೆ, ಬೆಳಿಗ್ಗೆ ಇದ್ರೆ ಹುಟ್ಟ ಮಕ್ಕಳಿಗೆ ಐಡಿಯಾಲಜಿ ತೋರಿಸ್ತಾರೆ, ಎಜುಕೇಶನ್ ಬಗ್ಗೆ ಗಮನ ಕೊಡ್ತಾರೆ. ಸೊ ಅವಾಗ ಏನಾಗತ್ತೆ, ಎಲ್ರಿಗೂ ಪ್ರೇರಣೆ ಆಗ್ತಾ ಹೋಗ್ತದೆ. ಈಗ ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಅದು ಕಡಿಮೆ ಆಗ್ತಾ ಇದೆ. ರಾಜಕೀಯ ತೋರಿಸ್ತಾರೆ, ಬೇರೆ ಏನೋ ತೋರಿಸುತ್ತಾ ಇದ್ದಾರೆ. ಸೊ ಅದು ಏನಾಗ್ತದೆ ಅಂದ್ರೆ ಇಲ್ಲಿ ಒಬ್ರಿಗೆ ಒಳ್ಳೇದಾದ್ರೆ ಇನ್ನೊಬ್ರಿಗೆ ಕೆಟ್ಟದಾಗುವಂತ ಒಂದು ಬಾಂಧವ್ಯ ಬೆಳ್ಕೊಂಡು ಹೋಗ್ತಾ ಇದೆ. ಈಗ ಎಲ್ಲರೂ ಹೇಳ್ತಾರೆ ಜಾತಿ ರಾಜಕೀಯ, ಜಾತಿಗೆ ಇದು ಅಂತ. ನಾನು ಜಾತಿ ರಾಜಕೀಯದನ್ನ ನಾನು ಯಾವತ್ತೂ ಜಾತಿ ರಾಜಕೀಯ ನಾನು ಒಪ್ಪಲ್ಲ. ನಾನು ಯಾಕೆ ಜಾತಿ ರಾಜಕೀಯನ ಒಪ್ಪಕ್ಕೆ ಆಗಲ್ಲ ಅನ್ನೋದಾದ್ರೆ, ಇವತ್ತು ನಾವು ಸ್ಕೂಲಲ್ಲಿ ಹೋಗ್ತಿದ್ದಾಗ ಒಂದೇ ಯೂನಿಫಾರ್ಮ್, ಒಂದೇ ಪ್ಲೇ ಗ್ರೌಂಡ್, ಒಂದೇ ಕೊಠಡಿ, ನಾವೆಲ್ಲರೂ ಅಲ್ಲೇ ಸವಿದಂತವು. ಊಟನೇ ಆಗಿರ್ಬೋದು, ಆಟನೇ ಆಗಿರ್ಬೋದು. ದೇಶನೂ ಹಾಗೆ ಇದೆ. ನಮ್ಮ ದೇಶದ ಇವತ್ತು 18 ಭಾಷೆ ಇದೆ, 18 ತರ ಭಾಷೆ ಇದೆ. ಈಗ ಅವ್ರನ್ನೆಲ್ಲ ನಾವು ಹೆಂಗೆ ದೂರ ಮಾಡಕ್ ಸಾಧ್ಯ? ಸೊ ಹಾಗಾಗಿ ಹುಟ್ಟ ಮಕ್ಕಳಿಗೆ ನನ್ನ ಒಂದು ಇದು ಒಳ್ಳೆ ಎಜುಕೇಶನ್. ಅವರು ಎಜುಕೇಶನ್ಸ್ ಆಗ್ಲಿ ನೋಡಿ, ಸ್ಪೋರ್ಟ್ಸ್ ಅಲ್ಲ ಆಗ್ಲಿ ಯಾವ್ದನ್ನು ನಮ್ಮಲ್ಲಿ ಕಡಿಮೆ ಮಾಡ್ತಾರೆ. ಅವ್ರಿಗೆ ಯಾರು ಪ್ರೇರಣೆನೇ ಮಾಡಲ್ಲ. ಡೆನ್ಮಾರ್ಕ್ ಅಲ್ಲಿ ನೋಡಿ, ಡೆನ್ಮಾರ್ಕ್ ಅಲ್ಲಿ ಅಂತ ಸ್ಪೋರ್ಟ್ಸ್ ಇದ್ರಲ್ಲಿಗೆ ಅಷ್ಟು ಫೆಸಿಲಿಟೀಸ್ ಕೊಟ್ಟಿದ್ದಾರೆ, ಅಷ್ಟು ಇದಿದೆ. ನಮ್ಮ ಸ್ಪೋರ್ಟ್ಸ್ ಗೆ ಯಾರು ಸಪೋರ್ಟೇ ಮಾಡಲ್ಲ. ಪುಟ್ಟ ಮಕ್ಕಳಿಗೆಲ್ಲ ಎಜುಕೇಶನ್ ಮಾಡಿ ಇಷ್ಟು 10 ಜನ ಮಕ್ಳಿಗೂ 10 ತರ ಭಾವನೆಗಳು ಇರ್ತಾವ. ಅದನ್ನ ಯಾರು ಮಾಡ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು ನೋಡಿ, ಎಲ್ರೂ ರಾಜಕೀಯದವ್ರು ಆಗಕ್ಕಾಗಲ್ಲ, ಎಲ್ರೂ IAS ಆಫೀಸರ್ ಆಗಕ್ಕಾಗಲ್ಲ, ಎಲ್ರೂ ಕೆಟ್ಟವ್ರಾಗಲ್ಲ. ನಾವು ಅದ್ರಲ್ಲಿ ನೋಡಿ ಐಡಿಯಾಲಜಿಸ್ ಮಾಡ್ಕೊಂಡು ಪುಟ್ಟ ಮಕ್ಕಳಿಗೆ ಈ ತರದನ್ನ ತೋರಿಸಿದಾಗ್ಲೇ ಹೊತ್ತು ನಾವು ನಿಜವಾದ ರಾಜಕಾರಣಿಗಳು ನಾವು ಮಾಡಬಹುದು, ನಮ್ಮಿಂದಲೇ ಬದಲಾವಣೆ ಆಗ್ಬಹುದು. ಇದು ಮೊದಲ ಸ್ಟೆಪ್ಸ್. ನಾವು ಏನೋ ತಗೊಳಕ್ಕೆ ಪ್ರಯತ್ನ ನಾನು ಪಡ್ತೀನಿ. ನನಗೂ ಸಪೋರ್ಟರ್ಸ್ ಏನೋ ಇದೇ ತರ ಮೇಲಿಂದ ಏನಾರ ಅಧಿಕಾರಿಗಳು ಅಥವಾ ದೊಡ್ಡ ನನ್ಗೆ ಈ ತರ ಸಪೋರ್ಟ್ ಮಾಡಿದ್ರೆ ನಾನು ಬೆಸ್ಟ್ ಆಗಿ ಕೆಲಸ ಮಾಡ್ತೀನಿ. ನಿಮ್ಮ ಒಂದು ಟೀಮ್ ಅಲ್ಲಿ ಅಥವಾ ನಿಮ್ಮ ಒಂದು ಸರ್ಕಾರದಲ್ಲಿ ನಿಮ್ ಬಿಗ್ಗೆಸ್ಟ್ ಸಪೋರ್ಟರ್ ಯಾರು?
ಆಬ್ವಿಯಸ್ಲಿ ನನ್ನ ಫ್ಯಾಮಿಲಿ ಇದ್ದೇ ಇರ್ತದೆ, ನನ್ನ ಫ್ರೆಂಡ್ಸ್ಗಳು. ಅದೇ ರೀತಿ ಇವತ್ತು MLC ಪುಟ್ಟಣ್ಣರು ಇದ್ದಾರೆ ನಮಗೆ, ಆಮೇಲೆ ಮಂಜುಳಾ ನಾಯ್ಡು ಮೇಡಮ್ ಅವರು ಇದ್ದಾರೆ, ಪದ್ಮಾವತಿ ಮೇಡಮ್ ಇದ್ದಾರೆ, ಆಮೇಲೆ ನಮ್ಮ ಪದ್ಮರಾಜ್ ಇದ್ದಾರೆ. ಸೊ ಇವರೆಲ್ಲರೂ ನನಗೆ ಪ್ರೇರಣೆ ಆಗಿದ್ದಾರೆ. ನನ್ನ ದೇ ಆರ್ ದ ಬಿಗ್ಗೆಸ್ಟ್ ಸಪೋರ್ಟರ್ಸ್. ರಾಜಕೀಯ ಒತ್ತಡದಲ್ಲಿ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದ್ದೀರಿ? ಮೊದಲನೇದಾಗಿ ಒತ್ತಡ ಅನ್ನೋದೇ ಇಲ್ಲ, ಒತ್ತಡ ಅನ್ನೋದೇ ಇಲ್ಲ. ಸೊ ಹಾಗಾಗಿ ನನ್ನ ಫ್ಯಾಮಿಲಿ ಯಾವತ್ತೂ ನನಗೆ ಸಪೋರ್ಟ್ ಮಾಡ್ತದೆ. ಆ ತರದ ಒತ್ತಡನೇ ಸಪೋರ್ಟ್ ಇದೆ. ನಿಮ್ಮ ಲೈಫ್ ಅಲ್ಲಿ ಟಫೆಸ್ಟ್ ಮೂಮೆಂಟ್ ಅಂದ್ರೆ ಯಾವ್ದು? ಅದು ನೆನ್ಸ್ಕೊಂಡ್ರು ಬೇಜಾರಾಗತ್ತೆ. ಟಫೆಸ್ಟ್ ಕರಾಳ ದಿನ ಏನಾದ್ರೂ ಅನ್ಕೊಂಡ್ರು ಪರವಾಗಿಲ್ಲ. ಅದು 2023 ಫೆಬ್ರವರಿಯಿಂದ ಶುರುವಾದಂತದ್ದು ಜೂನ್ ತನಕ ನಡೆದಿದೆ. ಆ 6 months ಅಲ್ಲಿ ನನಗೆ ಆದಂತ ಟಫೆಸ್ಟ್ ಆಗಿರ್ಲಿ, ಕರಾಳ ದಿನಗಳಾಗಿರ್ಲಿ, ನನ್ನ ಲೈಫ್ ಅಲ್ಲಿ ನನ್ನ ಹುಡ್ದಾಗಿಂದ ಆ ತರ ಟಫೆಸ್ಟ್ ನಾನು ನೋಡೇ ಇರ್ಲಿಲ್ಲ. ಅದು ನಾನು ಅನುಭವಿಸಿದ್ದೀನಿ. ಅದೇನಪ್ಪಾ ಅಂದ್ರೆ ಫೆಬ್ರವರಿ 28 ಅಲ್ಲಿ ನನ್ನ ಅಣ್ಣನ ಕಳ್ಕೊಂಡೆ. ಆಮೇಲೆ ನನ್ನ ನಂತರ ಮೇ ಅಲ್ಲಿ ನನ್ನ ತಂದೆನ ಕಳ್ಕೊಂಡೆ. ಜೂನ್ ಅಲ್ಲಿ ನನ್ನ ತಾಯಿ ಕಳ್ಕೊಂಡೆ. ಇವೆಲ್ಲ ಆದಂತ ಈ ದಿನಗಳು 2023 ಏನಿದೆ ಅದು ನನಗೆ ಕರಾಳ ದಿನ, ಟಫೆಸ್ಟ್ ಡೇಸ್. ನಿಮ್ಗೆ ಇನ್ಸ್ಪಿರೇಷನಲ್ ಕೋಟ್ ಅಂದ್ರೆ ಯಾವ್ದು? ಇನ್ಸ್ಪಿರೇಷನಲ್ ಕೋಟ್ ವರ್ಡ್ಸ್ ಅಂದ್ರೆ ಈಗ ಡೂ ವೆಲ್, ಡ್ರೆಸ್ ವೆಲ್, ಲುಕ್ ಗುಡ್. ಯಾಕಂದ್ರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅವಾಗ ನಿಮ್ಮಲ್ಲಿ ಆ ಭಾವನೆಗಳು ಒಳಗಡೆ ಇನ್ನ ಉಕ್ಕುತ್ತೆ. ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಕು. ನೀನ್ ಯಾವಾಗ ಡ್ರೆಸ್ ಅಪ್ ಮಾಡ್ಕೊಂಡು ನೀನ್ ಚೆನ್ನಾಗಿ ಕಾಣಿಸ್ತಿರ್ತೀನಿ, ನೀನ್ ಒಳಗಡೆ ನಿನ್ಗೆ ಇದಾಗತ್ತೆ. ಸೊ ನಾನು ಅವತ್ತಿಂದನೂ ಆ ಪಾಲನೆ ಮಾಡಿದ್ರು, ಡೂ ವೆಲ್, ಡ್ರೆಸ್ ವೆಲ್. ಆಮೇಲೆ ನಾನು ಯಾಕೆ ಇದನ್ನ ಈ ವರ್ಡ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ, ಹೀಗೆ ಪೊಲಿಟಿಷಿಯನ್ ಅಂತ ಅಂದ್ರೆ, ಈ ಪೊಲಿಟಿಷಿಯನ್ ಬರೋಕ್ಕಿಂತ ಮುಂಚೆ ಐ ವಾಸ್ ಇನ್ ಟು ಮಾಡ್ಲಿಂಗ್. ಮೈ ಜರ್ನಿ ವಾಸ್ ಫಾರ್ 9 years. ಅದರಲ್ಲಿ ಇವತ್ತು ಸುಮಾರು ಫ್ರೆಂಡ್ಸ್ ಇದ್ದಾರೆ, ಸುಮಾರು ಹೇಳ್ಬೋದು. ಇವತ್ತು ಒಂದು ಲೀಸ್ಟ್ ಹೆಸರುಗಳು ನನ್ನ ಕೊಲೀಗ್ಸ್ ಯಾರು ಅಂತ. ಅದರಲ್ಲಿ ಮೋಸ್ಟ್ ಟಾಪ್ ಅಂತ ಇವತ್ತಿಗೆ ನಾನು ಎಲ್ಲರಿಗೂ ಹೇಳ್ಬೇಕು ಅಂದ್ರೆ, ಜನಕ್ಕೆ ಗೊತ್ತಾಗಬೇಕು ಅಂದ್ರೆ, ಅನುಷ್ಕಾ ಶರ್ಮಾ, ವಿರಾಟ್ ಕೊಹ್ಲಿ ಅವರ ವೈಫ್. ಶಿ ವಾಸ್ ಮೈ ಕೊಲೀಗ್. ನಾನು ಅವರೆಲ್ಲ 3 ವರ್ಷ ಕೆಲಸ ಮಾಡಿದೀವಿ ಇದೇ ಬ್ಯಾಂಕ್. ಅವ್ರ ಆಮೇಲೆ ನನ್ನ ಮನೆಗೆ ಬಂದಿದ್ದಾರೆ. ನನ್ನ ಮನೆಗೆ ಬಂದು ಅವ್ರಿಗೆ ಮುದ್ದೆ ಊಟ ತಿನ್ಸಿದ್ದೀನಿ. ಎಸ್, ಇದು ಅವಾಗಿದ್ದು ಇದು. ಸೊ ಹಂಗಾಗಿ ನಮಗೆ ಇದು ಆ ಪಾಲನೆ ಇದೆ, ಡೂ ವೆಲ್, ಡ್ರೆಸ್ ವೆಲ್. ನಿಮ್ಮ ಚೈಲ್ಡ್ಹುಡ್ ಡ್ರೀಮ್ ಏನಿತ್ತು? ನನ್ನ ಚೈಲ್ಡ್ಹುಡ್ ಡ್ರೀಮ್ ಅವಾಗ ಬಹಳ ಕ್ರಿಕೆಟ್ ಆಡ್ತಿತ್ತು, ಟೆನ್ನಿಸ್. ಬಟ್ ಅದು ನಮ್ಗೆ ಯಾರು ಅವಾಗ ಸಪೋರ್ಟ್ ಮಾಡ್ಲಿಲ್ಲ. ನನ್ನ ತಂದೆಯವ್ರು ಯಾಕೆ ನಂಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ, ಪಾಪ ಅವ್ರಿಗೆ ಆದಂತ ಒಂದು ಟೈಮ್ ಸೆನ್ಸ್ ಅಲ್ಲಿ ಅವ್ರದೇ ಆದಂತ ಕೆಲಸದ ಒತ್ತಡದಲ್ಲಿ ಅವ್ರು ಬ್ಯುಸಿ ಆಗ್ತಾ ಇದ್ರು. ಆಮೇಲೆ ನಮ್ದು ಒಂದು ಜ್ಯೋತಿ ಕ್ರಿಕೆಟರ್ಸ್ ಅಂತ ಇತ್ತು. ಅದ್ರಲ್ಲಿ ನಾನು ಒಳ್ಳೆ ಬ್ಯಾಟ್ಸ್ಮನ್, ಆಮೇಲೆ ಅಣ್ಣ ಫಾಸ್ಟ್ ಬೌಲರ್. ಆಮೇಲೆ ನಮ್ದು ಜ್ಯೋತಿ ಕ್ರಿಕೆಟರ್ಸ್ ಅಂತ ಇದ್ದ ತಂಡದಲ್ಲಿ ಸುಮಾರು ಫ್ರೆಂಡ್ಗಳು ಇದ್ದ. ನಾವು ಸುಮಾರು ಕಪ್ಗಳು ಹೊಡೆದಿದ್ದೀವಿ. ಅದು ನಮ್ಮ ಮನೇಲಿ ಈಗ್ಲೂ ಇದಾವೆ. ಎಸ್. ಸೊ ಹಾಗಾಗಿ ನಾನು ಒಬ್ಬ ಕ್ರಿಕೆಟರ್ ಆಗ್ಬೇಕಾಯ್ತು, ಇಲ್ಲಾಂದ್ರೆ ಒಬ್ಬ ಮಾಡೆಲ್ ಫಿಲಮ್ ಅವರಾದ್ರೂ ಆಗ್ಬೇಕಾಯ್ತು, ಆಸ್ ಎ ಹೀರೋ ಆಗ್ಬೇಕಾಗಿತ್ತು. ದೇವ್ರ ಅದೇನೋ ದೇವ್ರ ಗೊತ್ತಿಲ್ಲ, ಪಾಲಿಟಿಕ್ಸ್ ಬಂದಿದೆ. ಅಪ್ಪ ಅಮ್ಮ ಅಣ್ಣನ ಬಗ್ಗೆ ಒಂದೆರಡು ಮಾತು. ಅವ್ರ ಬಗ್ಗೆ ನಮ್ಗೆ ಒಂದೆರಡು ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನನ್ನ ತಂದೆ ತಾಯಿ ಆಗಿರ್ಲಿ, ನನ್ನ ಅಣ್ಣ ಆಗಿರ್ಲಿ, ನನ್ನ ಅಣ್ಣ ನನಗೆ ಯಾವಾಗಲೂ ಒಬ್ಬ ಒಳ್ಳೆ ಫ್ರೆಂಡು, ಒಂದು ಒಳ್ಳೆ ಹಿತೈಷಿ. ಏನಾದ್ರೂ ನಾವು ಮಾತಾಡ್ಬೇಕಂದ್ರೆ ಇಬ್ರು ಲಾಜಿಕಲಿ ಏನಾರ ಶೇರ್ ಮಾಡ್ಕೊಂತಿದ್ದೋ. ಆಮೇಲೆ ಇವಾಸ್ ಮೋಸ್ಟ್ ನನ್ಗೆ ಸಪೋರ್ಟಿವ್ ಆಗಿದ್ರು. ನಾನು ಅವರು ಎಲ್ಲಾರ ಒಂದು ಫಂಕ್ಷನ್ಸ್ ಗಳಿಗೆ ಅಥವಾ ಎಲ್ಲಾರ ಹೋದ್ರು ಜನ ನಮ್ಮನ್ನ ಕೇಳೋದು, ನೀವಿಬ್ರು ಹೊರಗೋ ಲಕ್ಷಣ ಬರ್ತೀರಾ ಅಂತ. ಬಟ್ ಆದ್ರೆ ಇವತ್ತು ಹಾಗೆ ಇಲ್ಲ. ಅದು
ವಿಪರ್ಯಾಸ ಸ್ಯಾಡ್ ಆಮೇಲೆ ನನ್ನ ತಂದೆ ಆದಂತ ಅವರು ಕಷ್ಟ ಜೀವದಿಂದನೇ ಬಂದಂತರು. ಈ ಬೆಂಗಳೂರಿಗೆ ಬಂದಾಗ ಎತ್ತಿನ ಗಾಡಿ ಹೊಡಿತಿದ್ರು. ಆಮೇಲೆ ಈಗ ಎತ್ತಿನ ಗಾಡಿ ಹೊಡೆದು ಈ ಮಟ್ಟಿಗೆ ಬಂದ್ರು. ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ. ಸೊ ವಿ ಆರ್ ಬ್ಲೆಸ್ಡ್ ಟು ಬಿ ದೇರ್ ಸನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ತಾಯಿ ಒಬ್ಳು ಹೌಸ್ ಮೇಕರ್ ಅಂಡ್ ಶಿ ವಾಸ್ ಎ ಬ್ಯೂಟಿಫುಲ್ ಲೇಡಿ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಅವನ್ನೆಲ್ಲ ಕಳ್ಕೊಂಡಿದ್ದೀನಿ. ಎಷ್ಟೋ ಜನ ಯೂತ್ಸ್ ಪಾಲಿಟಿಕ್ಸ್ ಬರ್ಬೇಕಂತ ಇರ್ತಾರೆ. ಅದ್ರಲ್ಲಿ ನಾನು ಒಬ್ಬ. ಅಲ್ಲ, ಅಂತವ್ರಿಗೆ ನಿಮ್ಮ ಒಂದು ಸಂದೇಶ ಮೆಸೇಜ್. ಯೂತ್ಸ್ಗೆ ಅನ್ನೋದಕ್ಕಿಂತ ನಿನಗೆ ಹೇಳ್ಬೇಕು ಅನ್ನೋದಾದ್ರೆ, ಮೊದಲನೇದಾಗಿ ಅಡ್ಡದಾರಿ ಬಿಡಿ. ಆಮೇಲೆ ಪೊಲಿಟಿಕ್ಸ್ ಆಗ್ತಿದ್ದಂಗೆನೆ ಹಣ, ಕಾಸು, ಮತ್ತೆ ಇನ್ನೊಂದು ತಲೆಗೆ ಬರುತ್ತೆ. ಅದನ್ನ ತಲೆಯಿಂದ ತೆಗೆದಾಕಿ. ಮೊದಲನೇದು ನಿಮ್ಮ ಕೆಲಸ ಏನಿದೆಯೋ ಕೊಟ್ಟಿರೋ ಕೆಲಸನ ಶ್ರದ್ಧೆಯಿಂದ ನಿಭಾಯಿಸಿ. ಆಮೇಲೆ ಆ ಶ್ರದ್ಧೆಯಿಂದ ಏನಾಗ್ತದೆ ಅಂದ್ರೆ, ನೋಡಿ, ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಾವು ಕ್ರಿಕೆಟ್ ಆಡುವಾಗ ಒಬ್ಬ ಪ್ಲೇಯರ್ ಬರ್ತಾನೆ. ಅವ್ನು ಕ್ಯಾಪ್ಟನ್ಸಿ ಆಗ್ತೀನಿ ಅಂತ ಮಾಡಬಾರ್ದು. ಅವ್ನು ಆಟ ಆಡ್ಬಾರ್ದು. ಅವ್ನ ಆಟ ನೋಡಿ ಆಮೇಲೆ ಕ್ಯಾಪ್ಟನ್ಸಿ ಕೊಡ್ತಾರೆ. ಅದೇ ರೀತಿ ನಿಮ್ಮ ಒಳ್ಳೆ ಕೆಲಸಗಳನ್ನ ನೋಡಿ ಖಂಡಿತವಾಗ್ಲೂ ನೀವು ಮುಂದಿನ ಸ್ಟೆಪ್ಸ್ ಇಡ್ಬೋದು. ಆಮೇಲೆ ಅಡ್ಡದಾರಿ ಹಿಡಿಯೋದನ್ನ ಬಹಳ ಕಡಿಮೆ ಮಾಡಬೇಕು ಇವತ್ತಿನ ಜನರಲ್ಲಿ. ಆಮೇಲೆ ನೀವು ನಾಳೆ ತಿಳ್ಕೊಳ್ಳಿ, ನಾಡಿದ್ದು ಮಾಡಿ. ರಾಜಕೀಯನ ಈ ಒಂದು ಜಾತಿ ರಾಜಕೀಯ ಮಾಡಬೇಡಿ. ಒಗ್ಗಟ್ಟಿನಲ್ಲಿ ಬಲ ಇದೆ. ಎಲ್ಲರೂ ಒಗ್ಗಟ್ಟನ್ನು ತಗೊಂಡೋಗಿ, ಆಮೇಲೆ ಜೊತೆಗಾರರನ್ನ ಅಥವಾ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೋ ವಾರ್ಡ್ಗೋ ಏನ್ ನೀಡ್ಸ್ ಇದೆ ಅದನ್ನ ನೋಡಿ, ಅದನ್ನ ಆದಷ್ಟು ನಿಮ್ಮ ಪ್ರಯತ್ನಗಳನ್ನ ಮಾಡಿ, ಅಷ್ಟು ನಿಜವಾದ ನಿಮಗೆ ಒಂದು ಸಕ್ಸಸ್ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ರ್ಯಾಪಿಡ್ ಫೈರ್ ಹೋಗೋಣ. ಹಾಗೆ ಮೋದಿ ಅಥವಾ ರಾಹುಲ್ ಗಾಂಧಿ, ಯಾರು ಕ್ವಿಕ್ ಥಿಂಕರ್? ಮೋದಿ ಅಥವಾ ರಾಹುಲ್ ಗಾಂಧಿ? ಯಾರು ಕ್ವಿಕ್ ಥಿಂಕರ್? ರಾಹುಲ್ ಗಾಂಧಿ. ಒಂದಿನ ಸಿಎಂ ಆದ್ರೆ ಮೊದಲು ಏನ್ ಕೆಲಸ ಮಾಡ್ತೀರಾ? ಕ್ಲೀನ್ ಸಿಟಿ, ಕೀಪ್ ಕ್ಲೀನ್, ಮೋಟಿವೇಶನ್ಸ್ ಮೋರ್. ಇಫ್ ನಾಟ್ ಪೊಲಿಟಿಷಿಯನ್ಸ್ ಏನಾಗಿರ್ತಿದೆ? ಆಬ್ವಿಯಸ್ಲಿ ಕ್ರಿಕೆಟರ್. ಪೊಲಿಟಿಕ್ಸ್ ಅಸೈಡ್ ವೀಕೆಂಡ್ ಟೈಮ್ ಹೇಗೆ ಕೇಳ್ತೀರಾ? ನನ್ನ ವೀಕೆಂಡ್ ಬಹಳ ಚೆನ್ನಾಗಿದೆ. ಆದ್ರೆ ಪೊಲಿಟಿಕ್ಸ್ ಬಂದ್ಮೇಲೆ ನನ್ನ ವೀಕೆಂಡ್ ಹೇಳ್ಬೇಕೋ ಬೇಡ ಗೊತ್ತಾಗ್ತಲ್ಲ. ಸೊ ಹಂಗಾಗಿ ಪಾರ್ಟೀಸ್ ಮಾಡ್ತಿದ್ದೆ. ಅದು ನನ್ನ ಅವತ್ತಿಂದ ಬಂದಿರೋಂಥದ್ದು, ಯಾಕಂದ್ರೆ ಮಾಡ್ಲಿಂಗ್ ಅಲ್ಲಿ ಇದೆ. ಸೊ ಐ ಲವ್ ಟು ಪಾರ್ಟೀಸ್. ಫೇವ್ರೆಟ್ ಮೂವಿ? ರಾಜ್ಕುಮಾರ್ ಸುಮಾರು ಇದಾವೆ. ನಾನು ಇವತ್ತಿಂದ ಇದಿಲ್ಲ, ಬಟ್ ಅದು ನಾನು ಫಿಲ್ಮ್ಸ್ ನೋಡೋದು ಬಹಳ ಕಡಿಮೆ. ಫಿಲಮ್ ಆಗ್ಬೇಕು, ಇದು ಆಕ್ಟರ್ ಆಗ್ಬೇಕು ಅಂತ, ಹೀರೋ ಆಗ್ಬೇಕು ಅಂದ್ರೆ, ಬಟ್ ಅದು ಫಿಲಮ್ ನೋಡೋದು ಬಹಳ ಕಡಿಮೆ ಇತ್ತು. ಬಟ್ ಅದ್ರ ನಾನು ಯಾವ್ದು ಚೆನ್ನಾಗೈತೆ ಅಂತ ಹೇಳ್ತಾರೋ ಅದನ್ನ ಒಂದ್ಸತಿ ನಾನು ನೋಡಂತ ನೋಡಿ ಅಭ್ಯರ್ಥ ಅಷ್ಟೇ. ನಿಮ್ಮ ಫೇವ್ರೆಟ್ ಹೀರೋ? ರಾಜ್ಕುಮಾರ್ ಅಣ್ಣವರು. ನಿಮ್ಮ ಮೊಬೈಲ್ ವಾಲ್ಪೇಪರ್ ಏನಿದೆ? ನನ್ನ ತಂದೆ ತಾಯಿ. ಯೂತ್ ಲೀಡರ್ ಆಗಿ ನಿಮ್ಮನ್ನ ನೀವೇ 3 words ಡಿಸ್ಕ್ರೈಬ್. ಇದು ಬಹಳ ಕಷ್ಟದ ಕೆಲಸ. ಬಟ್ ಆದ್ರೆ ನಾನ್ ಮಾಡೋದ ಕೆಲಸದಲ್ಲಿ ನನಗೆ ಯಾವಾಗಲೂ ಒಂದ್ ಸ್ವಲ್ಪ ಕ್ಲನ್ಸಿನೆಸ್ ಕಡಿಮೆ ಮಾಡ್ಬೇಕು, ಕ್ಲೀನ್ ಆಗಿ ಹೋಗ್ಬೇಕು, ನನ್ನ ಅಕ್ಕಪಕ್ಕ ಕ್ಲೀನ್ ಸೊಸೈಟಿ ಅನ್ನೋದಿರ್ಬೇಕು, ಕ್ಲೀನ್ ಇರೋದನ್ನ ಬಹಳ ಇಷ್ಟಪಡ್ತೀನಿ. ಸೊ ಹಾಗಾಗಿ ಎಲ್ರಿಗೂ ಆ ತರ ನೋಡೋದಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬ ಲೇಬರ್ ಸಹ ಅವ್ರನ್ನ ಡ್ರೆಸ್ ಕೋಡಲ್ಲಿ ನೋಡಕ್ ಇಷ್ಟಪಡ್ತೀನಿ. ಅಷ್ಟು ಚೆನ್ನಾಗಿರೋ ಡ್ರೆಸ್ ಅಲ್ಲಿ ಇದ್ರೆ ನಾನು ಬಹಳ ಖುಷಿ ಪಡ್ತೀನಿ. ಸಿ ಫ್ಯಾಷನ್ ಇಸ್ ಡಿಫ್ರೆನ್ಸ್, ಕೆಲಸ ಮಾಡೋದೇ ಡಿಫ್ರೆಂಟ್. ನಾವ್ ಏನೇ ಕೆಲಸ ಮಾಡ್ತಾ ಇರೋದು ತಪ್ಪು ತಿಳಿಬಾರ್ದು. ಅವನು ಲುಕ್ ವೈಸ್ ಅಲ್ಲಿ ಅವ್ನು ಅಷ್ಟು ಚೆನ್ನಾಗಿದ್ರೆ ನಂಗೆ ಬಹಳ ಖುಷಿ ಪಡ್ತೀನಿ. ಸೊ ನಾನು ಕ್ಲೀನ್ ಆಗಿರೋದು ಬಹಳ ಇಷ್ಟಪಡ್ತೀನಿ. ಸ್ಟೈಲ್ ಆಗಿರೋದು ಇದು ಇಷ್ಟಪಡ್ತೀನಿ. ಮಾರ್ನಿಂಗ್ ಪರ್ಸನ್ ಅಥವಾ ನೈಟ್ ಅವ? PM. ಇಲ್ಲೇ ಇದೆ PM. ಮೈ ನೇಮ್ ಇಸ್ ಪ್ರಸನ್ನ ಮುದ್ದಣ್ಣ ಅಂಡ್ ನಾನು ಲಿವಿಂಗ್ ಸ್ವಲ್ಪ ಮಾಡೋದು PM. ಕಾಫಿ ಅಥವಾ ಟೀ? ಟೀ. ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತೀರಾ ಅಥವಾ ನ್ಯೂಸ್ ಓದ್ತೀರಾ? ಎರಡೂ ಮಾಡ್ತೀನಿ. ಯಾವ್ದು ಜಾಸ್ತಿ? ಅದರಲ್ಲಿ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ಜಾಸ್ತಿ ಬರ್ತಾ ಇರೋದು. ಸೊ ಆಗ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇದ್ದೀನಿ. ಇವತ್ತಿನ ನಿಮ್ ಮೂಡ್ ಒಂದೇ ಒಂದು ವರ್ಡ್?
ನನ್ನ ಮೂಡ್ ಆಲ್ವೇಸ್ ಇಟ್ಸ್ ಸ್ವಿಂಗ್ಸ್. ಇಟ್ಸ್ ಹಂಗಾಗಿ ಕಾನ್ ಟು ಒನ್ ಸ್ವಿಂಗ್ಸ್. ವೀಕೆಂಡ್ ಅಂದ್ರೆ ಟ್ರಾವೆಲ್ ಅಥವಾ ನೆಟ್ಫ್ಲಿಕ್ಸ್? ಟ್ರಾವೆಲ್. ವಾಟ್ಸ್ ಯುವರ್ ಡ್ರೀಮ್ ಪ್ಲೇಸ್ ಟು ಟ್ರಾವೆಲ್? ದೇರ್ ಆರ್ ಸೋ ಮೆನಿ ಪ್ಲೇಸಸ್, ಬಟ್ ಆದ್ರೆ ನನಗೆ ಸ್ವಲ್ಪ ಈ ತುಂಬಾ ಸ್ವಿಟ್ಜರ್ಲ್ಯಾಂಡ್, ಐರ್ಲ್ಯಾಂಡ್, ಐಸ್ಲ್ಯಾಂಡ್, ನೆದರ್ಲ್ಯಾಂಡ್ಸ್ ಈ ತರ ಇರೋಂತ ಒಂದು ಆ ತರದ ವಾತಾವರಣದಲ್ಲಿ ನನ್ಗೆ ಬಹಳ ಇಷ್ಟ ಆಗೋದು. ಯಾವ ಹೀರೋ ನಿಮ್ ಪರ್ಸನಾಲಿಟಿಗೆ ಇನ್ಸ್ಪಿರೇಷನ್? ಪರ್ಸನಾಲಿಟಿ ಆ ತರ ಅನ್ನೋದಾದ್ರೆ ರಿತಿಕ್ ರೋಷನ್, ಬಿಕಾಸ್ he has a good height and good glamorous and good physique. ಯಾವ ಹಾಡು ಫ್ರೀಕ್ವೆಂಟ್ಲಿ ಕೇಳ್ತಾನೆ? ನೆರಳನ್ನು ಕಾಣದ ಮತೆಯಂತೆ ಸಾಕು. ಯಾವ ಒಂದು ಫುಡ್ ನಿಮ್ಗೆ ವೀಕ್ ಪಾಯಿಂಟ್? ಜಂಕ್ ಫುಡ್ಸ್. ಫ್ರೆಂಡ್ಸ್, ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಫ್ರೆಂಡ್ಸ್ ಅಂದ್ರೆ? ಫ್ರೆಂಡ್ಸ್ ಅನ್ನೋದು ನೋಡಿ, ಫ್ರೆಂಡ್ಸ್ ಅವರು ಡಿಟಾಕ್ಸ್ ಇದ್ದಾರೆ. ನಿಮ್ಮ ಒತ್ತಡದ ಒಂದು ಇದರಲ್ಲಿದ್ದಾಗ ಡಿಟಾಕ್ಸ್ ಮಾಡ್ತಾರೆ. ಫ್ರೆಂಡ್ಸ್ ಜೊತೆ ಸೇರಿದಾಗಲೇ ಅದಕ್ಕೆ ಒಂದು ಮಜಾ, ಖುಷಿ. ಸೊ ಅವ್ರನ್ನ ನಾನು ಡಿಟಾಕ್ಸ್ ಅಂತ ಇಷ್ಟಪಡ್ತೀನಿ. ಇನ್ ಬೋರಿಂಗ್ ಅಲ್ಲಿ ಇದ್ದಾಗ ಅವ್ರ ಫ್ರೆಂಡ್ಸ್ ಬಂದು ಸೇರಿದಾಗಲೇ ಅದು ಎಲ್ಲಾನು ಮರೆತು ಅವ್ರ ಜೊತೆ ನಾವು ಕೂತಿರ್ತೀವಿ. ಸೊ ಫ್ರೆಂಡ್ಸ್ ಆರ್ ಡಿಟಾಕ್ಸ್. ಟ್ಯಾಲೆಂಟ್? ಗ್ರಾಸ್ಪಿಂಗ್ ಪವರ್. Which is your favorite festival and why? ಯುಗಾದಿ ಹಬ್ಬ. ಯಾಕೆ ಯುಗಾದಿ ಹಬ್ಬ ಅಂದ್ರೆ ಎಲ್ಲಾ ಹಬ್ಬಗಳಲ್ಲೂ ಸಡಗರ ಇರುತ್ತೆ. ಅದ್ರಲ್ಲಿ ಎಸ್ಪೆಷಲಿ ಈ ನಮಗೆ ಗಂಡಸರಿಗೆ ಕಾರ್ಡ್ಸ್ ಆಗಿರ್ಬೋದು ಅಥವಾ ಕುಡಿತಕ್ಕಂಥದ್ದು ಅಂದ್ರೆ ಒಂದು ಮೋಜು ಮಸ್ತಿ ಹೆಚ್ಚಿದೆ ಅದರಲ್ಲಿ ಅಂತ, ಅದಕ್ಕಾಗಿ ಯುಗಾದಿ ಹಬ್ಬ. ಆಮೇಲೆ ನಾಡ ಹಬ್ಬ, ವರ್ಷದ ಹಬ್ಬ, ಹೊಸ ವರ್ಷ. ಹಲೋ ಕಿಸಿ ಐಫೋನ್. ಅದು ಒಂಥರ ಏನೋ ಒಂದು ಸೆಕ್ಯೂರಿಟಿ, ಕಾನ್ಫಿಡೆನ್ಸ್ ಗಿಂತ ಸೆಕ್ಯೂರಿಟಿ ಚೆನ್ನಾಗಿದೆ. ನಿಮ್ಮ ಫೇವರೇಟ್ ಔಟ್ಫಿಟ್ ಸ್ಟೈಲ್ ಕುರ್ತಾ ಅಥವಾ ಜೀನ್ಸ್? ನಾನು ಒಂದಕ್ಕೆ ಸೀಮಿತ ಇಲ್ಲ ಯಾವತ್ತು. ಯಾಕಂದ್ರೆ ನಾನು ಡ್ರೆಸ್ ಸೆನ್ಸ್ ಬಹಳ ಸೆನ್ಸಿಟಿವ್ ಆಗಿ ನೋಡೋಂತಾನು, ಆಮೇಲೆ ಯೂಸ್ ಮಾಡೋಂತಾನು. ಯಾಕಂದ್ರೆ ಇವತ್ತು ಗೊಂದಲ ಇದೆ ಎಲ್ಲರಿಗೂ. ಯಾಕಂದ್ರೆ ಈಗ ಹೆಣ್ಮಕ್ಳು ದೇವಸ್ಥಾನಕ್ಕೆ ಬರ್ತಾರೆ, ಅವಾಗ ಬೇರೆ ತರ ಡ್ರೆಸ್ ಹಾಕಿರ್ತಾರೆ, ಅದು ಬೇರೆಯವ್ರಿಗೆ ಆಕರ್ಷಣೆ, ಅದು ಬೇರೆ ತರ ತೋರಿಸ್ತಾ ಇರುತ್ತೆ. ಸೊ ನಾನು ಹೇಳೋದೇನು ಅಂದ್ರೆ, ದೇವಸ್ಥಾನಕ್ಕೆ ಹೋದಾಗ ಅದಕ್ಕೆ ಆದಂತ ಡ್ರೆಸ್ ಕೋಡ್ ಇರ್ಬೇಕು, ಆಮೇಲೆ ಮದುವೆಗೆ ಹೋದಾಗ ಅದಕ್ಕೆ ಇರ್ಬೇಕು, ಆಮೇಲೆ ನೀನು ಪಾರ್ಟಿಗೆ ಹೋದಾಗ ಅದೇ ತರ ಇದಿರ್ಬೇಕು. ಸೊ ಹಾಗಾಗಿ ನಾನು ಒಂದಕ್ಕೆ ಸ್ಟಿಕನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದು ಯಾವಾಗ ನಿಮ್ ಜೊತೆ? ಮೊಬೈಲ್ ಫೋನ್. ನಿಮ್ಮ ಡ್ರೀಮ್ ಕಾರ್? ಬೆಟ್ಲೆ ತಗೋಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಆದ್ರೆ ಇಲ್ಲಿ ನಮ್ಮಲ್ಲಿ ಶೋರೂಮ್ಸ್ ಇಲ್ಲ. ಸೊ ಹಂಗಾಗಿ ನಾನು ಅದನ್ನ ಸದ್ಯಕ್ಕೆ ಕ್ವಿಟ್ ಮಾಡಿದೀನಿ. ಈಗ ಹ್ಯಾಪಿ ಬಡ ಪೆಟ್ ಲವರ್ ಅಥವಾ ನೋ ಪೆಟ್ ಪಾಲಿಸಿ? ಆಬ್ವಿಯಸ್ಲಿ ಐ ಆಮ್ ಎ ಪೆಟ್ ಲವರ್. ನನ್ನ ಮನೆಯಲ್ಲಿ ಸುಮಾರು ಇವಾಗ್ಲೂ ನಾಯಿಗಳಿದಾವೆ, ಪಾರಿವಾಳಗಳಿದಾವೆ, ಕೋಳಿಗಳಿದಾವೆ. ಎಸ್, ಪಾರಿವಾಳಗಳು, ಕೋಳಿಗಳು ಇವೆಲ್ಲನೂ ಇದೆ. ಆಮೇಲೆ ಪೆಟ್ ಲವ್ ಎನಿ ಟೈಮ್. ನಿಮ್ಮ ಬಾಲ್ಯ ನಿಮ್ಗೆ ಒಂದು ಮೆಸೇಜ್ ಕೊಡ್ಬೇಕಂತ ನಿಮ್ ಬಾಲ್ಯ? ಅದು ಬಾಲ್ಯದ ಮೆಸೇಜಸ್ ಅಂತ ಅನ್ನಕ್ಕಾಗಲ್ಲ, ಅದು ತಿರುಗು ಬಾಣಗಳನ್ನ ಅವು ಸ್ಟೇಜ್ ಬೈ ಸ್ಟೇಜ್ ನಾನು ಕೊಟ್ಕೊಂಡೇ ಹೋಗಿದೆ. ಅದು ಇಲ್ಲಿ ತಂದೆ ನಿಲ್ಸಿದೆ. ಫೈನಲಿ ಒಂದು ಮೆಸೇಜ್ ಯೂತ್ಗೆ ಕೊಡ್ಬೇಕಾದ್ರೆ? ದಯಮಾಡಿ ನಿಮ್ಮ ಲೈಫ್ ಟೈಮ್ ಅನ್ನ ನೀವು ತುಂಬಾ ಎಂಜಾಯ್ ಮಾಡಿ. ಆದಂತ ಕಾಲಕ್ಕೆ ಆ ಕಾಲಕ್ಕೆ ಖಂಡಿತ ಬರುತ್ತೆ. ಈಗ ಎಲ್ಲರೂ ಮಕ್ಕಳು ಏನಾಗಿದ್ದಾರೆ ಅಂದ್ರೆ SSLC ಆಗ್ತಿದಂಗೆ, ಫಸ್ಟ್ PU ಆಗ್ತಿದಂಗೆ ಅವರು ಬಿಸ್ನೆಸ್ ಮಾಡೋಣ, ದುಡ್ಡು ಮಾಡ್ಬೇಕು ಅವು ಅಂತಾರೆ. ದಯಮಾಡಿ ಅದನ್ನ ತಲೆಯಿಂದ ತೆಗ್ದಾಕಿ ಒಂದು ಐಡಿಯಾಲಜಿನ ಮಾಡ್ಕೊಳ್ಳಿ. ನಿಮ್ಮ ಒಂದು ಯೌವನ ಅನ್ನೋದಿರುತ್ತಲ್ಲ, ಯೂತ್ಸ್ ಅನ್ನೋದು ದಯಮಾಡಿ ಯಾಕೆ ಕೇಳಿ, ನಿಮ್ಮ ಲೈಫ್ ಟೈಮ್ ಸ್ಪ್ಯಾನ್ಸ್ ಏನಿರುತ್ತೋ ಇವತ್ತು ಬಹಳ ಕಡಿಮೆ ಇದೆ ಲೈಫ್ ಸ್ಪ್ಯಾನ್ಸ್ ಎಲ್ಲರಿಗೂ.
ಆ ಟೈಮ್ ಏನೇನಿರುತ್ತೆ ಅದನ್ನ ದಯಮಾಡಿ ಮಾಡಿ. ಓದೋ ಟೈಮಲ್ಲಿ ದಯಮಾಡಿ ಓದಿ. ಆಮೇಲೆ ನಿಮ್ಗೆ ವರ್ಕ್ ಲೋಡ್ ಅಂತ ಮುಂದಿನ ದಿನಗಳು ಬರ್ತವೆ. ಒಂದ್ಸತಿ ನೀವು ವರ್ಕ್ ಲೋಡ್ ತಗೊಂಡ್ರೆ ನೀವು ತಿರುಗಿ ಕಮ್ಬ್ಯಾಕ್ ಆಗಕ್ಕಾಗಲ್ಲ. ನಿಮ್ಮ ಆ ಟೈಮ್ ಏನೇನಿದೆ ಆ ಟೈಮ್ ನ ಯೂಸ್ ಮಾಡಿ, ಒಳ್ಳೆ ತಂದಲ್ಲಿ ಯೂಸ್ ಮಾಡಿ, ಎಂಜಾಯ್ ಮಾಡಿ. ನೀವು ಒಂದ್ಸತಿ ಫ್ಯಾಮಿಲಿ ಏನಾರ ಆದ ನಂತರ ಮುಗಿದ ಅಧ್ಯಾಯ. ಯಾಕೆ ಮುಗಿದ ಅಧ್ಯಾಯ ಅಂತ ನಾನು ಹೇಳ್ತಾ ಇರೋದಂದ್ರೆ, ಆ ತರ ನಿಮ್ಗೆ ಜವಾಬ್ದಾರಿಗಳು ಬರುತ್ತೆ. ಒಂದೊಂದೇ ಜವಾಬ್ದಾರಿ ಮೆಟ್ಲುಗಳು ಇರುತ್ತೆ. ಅಷ್ಟು ಬಿಟ್ರೆ ಬೇರೆ ಅರ್ಥ ಅಲ್ಲ. ಸೊ ಹಾಗಾಗಿ ಎನಿ ಮೂಮೆಂಟ್ಸ್, ಆಲ್ ದ ಮೂಮೆಂಟ್ಸ್, ಎನಿ ಟೈಮ್, ಎನಿವೇ ಎಂಜಾಯ್ ಮಾಡ. ಎಲ್ರಿಗೂ ದಯಮಾಡಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ತೇಜಸ್ ಯೂಟ್ಯೂಬ್ ಒಂದು ಹೊಸ ಯುವಕ, ಅವನಲ್ಲೂ ಸ್ಫೂರ್ತಿ ಇದೆ. he wants to do something in his life ಅಂತ. ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಿ. ನಮ್ಮಲ್ಲಿ ದಯಮಾಡಿ ನಾವೇನಾದ್ರು ಮಾತಾಡಿದ್ರೆ ಅಥವಾ ಏನಿದ್ರೆ ಗೊತ್ತಿಲ್ದನ ಕ್ಷಮೆ ಇರ್ಲಿ. ಆಮೇಲೆ ನೀವೆಲ್ಲರೂ ಸಹಕರಿಸ್ತೀರಾ ಇದೇ ತರನ, ಅದನ್ನ ನೋಡ್ತೀರಾ ಅಂತ. ಆಮೇಲೆ ಎಲ್ಲ ಯಂಗ್ಸ್ಟರ್ಸ್ಗೂ ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.